ಹೆಲೋ ಎಲ್ಲರಿಗೂ ವಿಂಗ್ಸ್ ಆಫ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಿನ್ನೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ, ಜೀವಕ್ರಿಯೆಗಳು ಲೈಫ್ ಪ್ರೋಸೆಸ್ ಕ್ವಿಕ್ ರಿವಿಷನ್ ಪಾರ್ಟ್ 1 ಅಂತ. ಅಲ್ಲಿ ನಾನು ಡೈಜೆಸ್ಟಿವ್ ಸಿಸ್ಟಮ್ ಜೀರ್ಣಾಂಗ ವ್ಯೂಹದ ಬಗ್ಗೆ ಕ್ವಿಕ್ಕಾಗಿ ರಿವಿಷನ್ ಮಾಡೋದಕ್ಕೆ ಸಹಾಯ ಮಾಡಿದ್ದೆ. ಅದರ ಮುಂದುವರಿದ ಭಾಗವಾಗಿ ಈಗ ಪಾರ್ಟ್ 2 ಕ್ವಿಕ್ ರಿವಿಷನ್ ಸೀರೀಸ್ನ 2ನೇ ವಿಡಿಯೋ ಆಗಿ ಬಂದಿದ್ದೀನಿ. ಇಲ್ಲಿ ನಾನು ಹಾರ್ಟ್ ಬಗ್ಗೆ, ಬ್ಲಡ್ ವೆಸಲ್ಸ್ ಬಗ್ಗೆ ಮತ್ತು ಬ್ಲಡ್ ಬಗ್ಗೆ ಕ್ವಿಕ್ಕಾಗಿ ರಿವಿಷನ್ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡ್ತೀನಿ. ಈ ವಿಡಿಯೋನಲ್ಲಿ ನಮ್ಮ ಮೇನ್ ಅಜೆಂಡಾ ಇರೋದು ಹಾರ್ಟ್, ಬ್ಲಡ್ ಮತ್ತು ಬ್ಲಡ್ ವೆಸಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು. ಈ ಪಾಠದಲ್ಲಿ ನಾವು ಹಾರ್ಟ್ ಬಗ್ಗೆ ಒಂದು ಕ್ವಶನ್ ಬರುತ್ತೆ, ದೊಡ್ಡ ಕ್ವಶನ್ನು. ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಡ್ರಾ ಅ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಹಾರ್ಟ್ ಅಂತ ಕ್ವಶನ್ ಬರುತ್ತೆ. ಬಿಟ್ಟರೆ ಬ್ಲಡ್ ವೆಸಲ್ಸ್ ಮಧ್ಯದ ವ್ಯತ್ಯಾಸ, ಅವುಗಳ ಕಾರ್ಯ, ಬ್ಲಡ್ ಸೆಲ್ಸ್ ಮತ್ತು ಅವುಗಳ ನಡುವಿನ ವ್ಯತ್ಯಾಸ ಮತ್ತು ಅವುಗಳ ಕಾರ್ಯ, ಹೀಗೆ ಕ್ವಶನ್ ಬರುತ್ತೆ. ಸರಿಯಾ? ಈಗ ಅವುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲು ನಾವು ಬ್ಲಡ್ ಸೆಲ್ಸ್, ರಕ್ತ ಕಣಗಳ ಬಗ್ಗೆ ನೋಡಿಕೊಂಡು ಮುಂದೆ ಹೋಗೋಣ. ರಕ್ತ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರಕ್ತ ಲಿಕ್ವಿಡ್ ಫಾರ್ಮ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ಲಿಕ್ವಿಡ್ ಫಾರ್ಮ್ ಹಾಗಂದರೆ ಲಿಕ್ವಿಡ್. ಆ ಲಿಕ್ವಿಡ್ನಲ್ಲಿ ನಮ್ಮ ರಕ್ತ ಕಣಗಳು ಕೂಡ್ಕೊಂಡಿರುತ್ತೆ. ಆ ರಕ್ತ ಕಣಗಳನ್ನ ಬೇರ್ಪಡಿಸಿದರೆ ನಮಗೆ ಸಿಗುವಂಥದ್ದು ಲಿಕ್ವಿಡ್ ಪಾರ್ಟ್ ಏನಿದೆ ಅದು ಪ್ಲಾಸ್ಮಾ. ಆ ಪ್ಲಾಸ್ಮಾನಲ್ಲಿ ರಕ್ತ ಕಣಗಳನ್ನೆಲ್ಲ ಬೇರ್ಪಡಿಸಿರ್ತೀವಿ. ಆದರೂ ಸಹ ಒಂದಿಷ್ಟು ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂದರೆ ಕೆಲವೊಂದಿಷ್ಟು ಹಾರ್ಮೋನ್ಗಳು, ಎಂಜೈಮ್ಗಳು, ಒಂದಿಷ್ಟು ಲವಣಗಳು, ಖನಿಜಗಳು ಬೆರೆತು ಹೋಗಿರುತ್ತೆ. ಹಾಗಾಗಿ ಅದನ್ನು ನೀರಿಗಿಂತನೂ ಡಿಫ್ರೆಂಟ್ ಆಗಿರುತ್ತದು. ಹಾಗಾಗಿ ಅದನ್ನು ಪ್ಲಾಸ್ಮಾ ಅಂತ ಕರಿತೀವಿ. ಉಳಿದಂತೆ ಬ್ಲಡ್ ಸೆಲ್ಸ್, ರಕ್ತ ಕಣಗಳ ಬಗ್ಗೆ ನೋಡೋದಾದರೆ ರಕ್ತ ಕಣಗಳಲ್ಲಿ 3 ವಿಧ. ಬ್ಲಡ್ ಸೆಲ್ಸ್ನಲ್ಲಿ 3 ಟೈಪ್ಸ್. ಮೊದಲನೇದಾಗಿ ಕೆಂಪು ರಕ್ತ ಕಣ, ರೆಡ್ ಬ್ಲಡ್ ಸೆಲ್ಸ್. ರಕ್ತ ಕೆಂಪು ವರ್ಣದಲ್ಲಿ ಇರೋದಕ್ಕೆ ಮುಖ್ಯವಾದ ಕಾರಣ ಕೆಂಪು ರಕ್ತ ಕಣಗಳು. ಯಾಕಂದರೆ ಟೋಟಲ್ ಬ್ಲಡ್ ಸೆಲ್ಸ್, ಟೋಟಲ್ ರಕ್ತ ಕಣಗಳನ್ನು ಒಂದು ರೇಷೋ ಆಗಿ ತೊಗೊಂಡ್ರೆ ಬಹುಪಾಲು ಇರೋದು ಕೆಂಪು ರಕ್ತ ಕಣಗಳು. ಹಾಗಾಗಿ ನಮ್ಮ ರಕ್ತ ಕೆಂಪು ವರ್ಣದಲ್ಲಿರುತ್ತೆ. ರೆಡ್ ಬ್ಲಡ್ ಸೆಲ್ಸ್ ಹೆಸರೇ ಹೇಳೋ ಹಾಗೆ ರೆಡ್ ಕಲರ್ ಇರುತ್ತೆ. ಇವುಗಳ ಮುಖ್ಯ ರೆಡ್ ಕಲರ್ನಲ್ಲಿ ಇರೋದಕ್ಕೆ ಮುಖ್ಯವಾದ ಕಾರಣ ಹಿಮೋಗ್ಲೋಬಿನ್ ಅನ್ನುವಂತಹ ಪಿಗ್ಮೆಂಟ್, ವರ್ಣಕ ಅಂತಾರೆ ಕನ್ನಡದಲ್ಲಿ. ಹಿಮೋಗ್ಲೋಬಿನ್ ಅನ್ನುವಂತಹ ವರ್ಣಕ ಇವುಗಳಲ್ಲಿರೋದಕ್ಕೆ ಇವು ರೆಡ್ ಕಲರ್ನಲ್ಲಿರ್ತವೆ. ಹಿಮೋಗ್ಲೋಬಿನ್ ಇವುಗಳ ಕಾರ್ಯ ಏನು? ರೆಡ್ ಬ್ಲಡ್ ಸೆಲ್ಸ್ನ ಕಾರ್ಯ ಏನು ಅಂತಂದರೆ ಇಟ್ ಕ್ಯಾರೀಸ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಇದು ರಕ್ತದಿಂದ ದೇಹದ ವಿವಿಧ ಭಾಗಗಳಿಗೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಸಾಗಾಣಿಕೆ ಮಾಡುತ್ತೆ ಇವುಗಳಲ್ಲಿರುವ ಹಿಮೋಗ್ಲೋಬಿನ್ ಇದಕ್ಕೆ ಸಹಾಯ ಮಾಡುತ್ತೆ. ನಮ್ಮ 2ನೆಯ ವಿಧ ಬಿಳಿ ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಇಂಗ್ಲೀಷ್ ಮೀಡಿಯಮ್ದವರು ವೈಟ್ ಬ್ಲಡ್ ಸೆಲ್ಸ್ ಅಂತ ಯಾಕೆ ಕರೀತಾರೆ ಅಂದರೆ ಇವುಗಳಲ್ಲಿ ಯಾವುದೇ ರೀತಿಯ ವರ್ಣಕ ಇರೋದಿಲ್ಲ. ನಾವು ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ ನಮ್ಮ ಇಡೀ ರಕ್ತ ಕಣಗಳು ಏನಿವೆಲ್ಲ ರೆಡ್ ಬ್ಲಡ್ ಸೆಲ್ಸ್ ಬಿಳಿಯಾಗಿಯೇ ಕಾಣುತ್ತೆ, ಕಲರ್ಲೆಸ್ ಆಗಿ ಕಾಣುತ್ತೆ. ಬಟ್ ಇವುಗಳಲ್ಲಿ ವರ್ಣಕ ಇಲ್ಲದೆ ಇರೋದ್ರಿಂದ ಇವುಗಳನ್ನು ಬಿಳಿ ರಕ್ತ ಕಣಗಳು ಅಂತ ಕರೀತಾರೆ. ಬಿಳಿ ರಕ್ತ ಕಣಗಳು ನಂಬರ್ ಅಂತ ತೊಗೊಂಡ್ರೆ ಕೆಂಪು ರಕ್ತ ಕಣಗಳಿಗಿಂತನೂ ಕಮ್ಮಿ ಇರುತ್ತೆ. ಕೆಂಪು ರಕ್ತ ಕಣಗಳ ನಂಬರ್ ಜಾಸ್ತಿ ಇರುತ್ತೆ. ಓಕೆ, ಬಿಳಿ ರಕ್ತ ಕಣಗಳ ಕಾರ್ಯ ಏನು ಅನ್ನೋದಾದರೆ ಇಮ್ಯುನಿಟಿ. ಇವು ಇಂಗ್ಲೀಷ್ನಲ್ಲಿ ಹೇಳ್ತೀನಿ, ಇಟ್ ಮೇಂಟೈನ್ಸ್ ಅವರ್ ಹೆಲ್ತ್. ಓಕೆ, ಇಟ್ ಎಂಗಲ್ಫ್ ದ ಜರ್ಮ್ಸ್ ಆ್ಯಂಡ್ ಪ್ರೊಡ್ಯೂಸ್ ಆ್ಯಂಟಿಬಾಡೀಸ್. ಇವು ಕನ್ನಡದಲ್ಲಿ ಹೇಳೋದಾದರೆ ಇವು ನಮ್ಮ ದೇಹದಲ್ಲಿ ರೋಗಕ್ಕೆ ಕಾರಣವಾಗುವಂತಹ ರೋಗಾಣುಗಳನ್ನು ನಾಶಪಡಿಸಿ ಆ್ಯಂಟಿಬಾಡಿಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹೌದಾ? ಈಗ ಮುಂದಿನ ಭಾಗಕ್ಕೆ ಹೋಗೋದಾದರೆ ಕಿರುತಟ್ಟೆಗಳು, 3ನೇ ವಿಧ ಕಿರುತಟ್ಟೆಗಳು. ಪ್ಲೇಟ್ಲೆಟ್ಸ್ ಅಂತೀರಿ ಇಂಗ್ಲೀಷ್ ಮೀಡಿಯಮ್ದವರು. ಕಿರುತಟ್ಟೆಗಳು ಇವುಗಳ ಕಾರ್ಯ ಏನು ಅಂತಂದರೆ ಇದು ರಕ್ತ ಹೆಪ್ಪುಗಟ್ಟುವಿಕೆ. ಇಂಗ್ಲೀಷ್ನಲ್ಲಿ ನಾವು ಬ್ಲಡ್ ಕ್ಲಾಟಿಂಗ್ ಅಂತೀವಿ. ನಮಗೆ ಗಾಯ ಆದಾಗ ಕಂಟಿನ್ಯೂಸ್ ಆಗಿ ಬ್ಲಡ್ ಹೊರಬರೋದಿಲ್ಲ, ರಕ್ತಸ್ರಾವ ಆಗೋದಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ನಮ್ಮ ಗಾಯದ ಮೇಲ್ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ. ಅದಕ್ಕೆ ಮುಖ್ಯವಾದ ಕಾರಣ ಕಿರುತಟ್ಟೆಗಳು, ಪ್ಲೇಟ್ಲೆಟ್ಸ್. ಸರಿಯಾ? ಇವೆಲ್ಲ ಸೇರಿ ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಕೆಂಪು ರಕ್ತ ಕಣಗಳು ರೆಸ್ಪಿರೇಟರಿ ಗ್ಯಾಸಸ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನನ್ನು ಸಾಗಾಣಿಕೆಗೆ ಹೆಲ್ಪ್ ಮಾಡಿದರೆ, ಬಿಳಿ ರಕ್ತ ಕಣಗಳು ನಮ್ಮ ಆರೋಗ್ಯ, ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನು ಮೇಂಟೈನ್ ಮಾಡುತ್ತೆ. ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟುವಿಕೆಗೆ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಕ್ವಿಕ್ ರಿವಿಷನ್ ಆಗಿತ್ತು. ಈಗ ನೇರವಾಗಿ ನಾವು ಹಾರ್ಟ್ನ ಡಯಾಗ್ರಾಮ್ಗೆ ಬಂದಿದ್ದೀವಿ. ಇಲ್ಲಿ ನೋಡೋದಾದರೆ ಕೇವಲ ಹಾರ್ಟ್ನ ಡಯಾಗ್ರಾಮ್ ಅಂತ ನೋಡಿಕೊಂಡ್ರೆ ಹಾರ್ಟ್ನಲ್ಲಿ 4 ಕೋಣೆಗಳಿರುತ್ತೆ. ಎಡಗಡೆ, ಬಲಗಡೆ. ಇದು ಬಲಗಡೆ ಬ್ಲೂ ಕಲರ್ ಕಾಣ್ತಾ ಇರೋದು. ಮೇಲ್ಗಡೆ ಇರೋದು ರೈಟ್ ಏಟ್ರಿಯಮ್ ಅಂತ ಬರೆದಿದೆಯಲ್ಲ, ಈ ರೈಟ್ ಏಟ್ರಿಯಮ್ ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಮ್ ಲೆಫ್ಟ್ ವೆಂಟ್ರಿಕಲ್. ರೈಟ್ ಏಟ್ರಿಯಮ್ನ ಕನ್ನಡದಲ್ಲಿ ನಾವು ಬಲ ಹೃತ್ಕರ್ಣ, ರೈಟ್ ವೆಂಟ್ರಿಕಲ್ ಅನ್ನು ನಾವು ಕನ್ನಡದಲ್ಲಿ ಬಲ ಹೃತ್ಕಕ್ಷಿ. ಲೆಫ್ಟ್ ಏಟ್ರಿಯಮ್ನ ನಾವು ಕನ್ನಡದಲ್ಲಿ ಎಡ ಹೃತ್ಕರ್ಣ, ಲೆಫ್ಟ್ ವೆಂಟ್ರಿಕಲನ್ನು ನಾವು ಕನ್ನಡದಲ್ಲಿ ಎಡ ಹೃತ್ಕಕ್ಷಿ ಅಂತ ಕರಿತೀವಿ. ಹಾರ್ಟ್ನಲ್ಲಿರೋದು ಇವೇ ಮುಖ್ಯವಾದ 4 ಕೋಣೆಗಳು. ಇಲ್ಲಿ ನಾವು ಪಿಂಕ್ ಕಲರ್ನಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇದನ್ನು ಸೆಪ್ಟಮ್ ಅಂತಾರೆ. ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಸೆಪ್ಟಮ್ ಅಂತಲೇ ಕರೆಯೋದು. ಸರಿಯಾ? ಇಲ್ಲಿ ನಾವು ನೋಡ್ತಾ ಇರುವಂಥದ್ದು 4 ಕೋಣೆಗಳು. 4 ಕೋಣೆಗಳ ಹೆಸರನ್ನು ನಾನು ನಿಮ್ಗೆ ಹೇಳಿದೆ. ಇಲ್ಲಿ
ಈಗ ರಕ್ತನಾಳಗಳು ಹಾರ್ಟ್ಗೆ ಅಟ್ಯಾಚ್ ಆಗಿರುವಂಥ ರಕ್ತನಾಳಗಳನ್ನು ನಾನು ನೋಡೋದಾದರೆ ಕೆಂಪು ವರ್ಣದಲ್ಲಿ ನಮಗೆ ಎಡಗಡೆ ಹಾರ್ಟ್ ಪಾರ್ಟ್ ಆಫ್ ಹಾರ್ಟ್ಗೆ ಅಟ್ಯಾಚ್ ಆಗಿ ಹೊರಗಡೆ ಚಾಚ್ತಾ ಇರುವಂಥ ಅಯೋರ್ಟ ಅಂತ ಏನು ಬರೆದಿದೆ ನೋಡಿ ಇಲ್ಲಿ ಅಲ್ವಾ. ಇದನ್ನು ನಾವು ನೋಡೋದಾದರೆ ಅಯೋರ್ಟ ಇದನ್ನು ನಾವು ಕನ್ನಡದಲ್ಲಿ ಮಹಾ ಅಪಧಮನಿ ಅಂತ ಕರಿತೀವಿ. ಮಹಾ ಅಪಧಮನಿ ಇದು ಬಾಣದ ಗುರುತುಗಳನ್ನು ನೀವು ಗಮನ ಇಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹಾರ್ಟ್ನಿಂದ ಬ್ಲಡ್ಡನ್ನು ಹೊರಗಡೆ ತೊಗೊಂಡು ಹೋಗ್ತಾ ಇರುವಂಥದ್ದು ಅಲ್ವಾ. ಹಾಗೆ ನಾವು ಬಲಗಡೆ ನೋಡಿದರೆ ಇಲ್ಲಿ ಪರ್ಪಲ್ ಕಲರ್ ಇದೆ, ಲೈಟ್ ಪರ್ಪಲ್ ಕಲರಲ್ಲಿ. ಇದು ಕೂಡ ಬಲಗಡೆಯಲ್ಲಿರುವ ರೈಟ್ ವೆಂಟ್ರಿಕಲ್ಗೆ ಅಟ್ಯಾಚ್ ಆಗಿದ್ದು ಇದು ಹಾರ್ಟ್ನಿಂದ ಬ್ಲಡ್ನ ಹೊರಗಡೆ ತೊಗೊಂಡು ಹೋಗ್ತಾ ಇದೆ. ಇದನ್ನು ನಾವು ಪುಪ್ಪಸಕ ಅಪಧಮನಿ ಅಂತ ಕರಿತೀವಿ, ಪಲ್ಮಿನರಿ ಆರ್ಟ್ರಿ ಅಂತಾರೆ ಇಂಗ್ಲೀಷ್ನಲ್ಲಿ, ಸರಿಯಾ. ಹಾಗೆ ನಾವು ಏಟ್ರಿಯಮ್ಗೆ ಬಂದರೆ ಎಡಗಡೆ ಇರುವಂಥ ಏಟ್ರಿಯಮ್ ಅಲ್ಲಿ 4 ಓಪನಿಂಗ್ ಇರ್ತವೆ, ಸರಿಯಾ. ಎಡಗಡೆ ಈಗ ಹಾರ್ಟ್ನಿಂದ ಬ್ಲಡ್ನ ಈ ಬ್ಲಡ್ ವೆಸಲ್ಸು ರಕ್ತನಾಳಗಳು ಹೊರಗಡೆ ತೊಗೊಂಡು ಹೋಗ್ತದೆ ಅಂತ ಹೇಳಿದೆ. ಹಾಗಾದರೆ ಹಾರ್ಟ್ಗೆ ಬ್ಲಡ್ ಎಲ್ಲಿಂದ ಬಂತು ಅಂದರೆ ಹಾರ್ಟ್ಗೆ ಬ್ಲಡ್ ತರುವಂಥ ರಕ್ತನಾಳಗಳನ್ನು ಬ್ಲಡ್ ವೆಸಲ್ನ ನಾವು ಅಭಿಧಮನಿ ಅಂತ ಕನ್ನಡದಲ್ಲಿ ಕರಿತೀವಿ, ವೇನ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಈ ರಕ್ತನಾಳಗಳು ಹಾರ್ಟ್ಗೆ ಬಾಡಿಯ ವಿವಿಧ ಭಾಗಗಳಿಂದ ರಕ್ತವನ್ನು ತೊಗೊಂಡು ಬರ್ತವೆ, ಸರಿಯಾ. ಇಲ್ಲಿ ನೋಡ್ತಾ ಇರುವಂಥದ್ದು ಲೆಫ್ಟ್ ಕಡೆಗೆ ಇಲ್ಲಿ ಬಾಣದ ಚಿಹ್ನೆಗಳು ಹಾರ್ಟ್ ಕಡೆಗೆ ಮುಖ ಮಾಡಿದೆ ನೋಡಿ ಅಲ್ವಾ, ಪಲ್ಮನರಿ ವೇನ್ ಅಂತ ಬರೆದಿದೆ ಅಲ್ವಾ. ಈ ಕಡೆ ಎಡಗಡೆಗೆ 2, ಇಲ್ಲಿ ಬಲಗಡೆಗೆ 2 ನಾವು ನೋಡೋಕ್ಕೆ ಸಿಗುತ್ತಲ್ವ. ಈ 4 ಸೇರಿ ಎಡಗಡೆ ಇರುವಂಥ ಲೆಫ್ಟ್ ಏಟ್ರಿಯಮ್ಗೆ ಓಪನ್ ಆಗುತ್ತೆ, ಎಡ ಹೃತ್ಕರ್ಣಕ್ಕೆ ಓಪನ್ ಆಗಿ ಅಲ್ಲಿ ತಾವು ತಂದಂತಹ ಬ್ಲಡ್ಡನ್ನು ಸುರಿಯುತ್ತೆ, ಸರಿಯಾ. ಇಲ್ಲಿ ನಾವು ಬಲಗಡೆ ಏಟ್ರಿಯಮ್ಗೆ ನೋಡಿದ್ರೆ ಬಲಗಡೆ ಏಟ್ರಿಯಮ್ಗೆ ಒಂದು ಓಪನಿಂಗ್ ಇದೆ, 2 ಓಪನಿಂಗ್ ಇದೆ. ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಹಾರ್ಟ್ಗೆ 2 ಕಡೆಯಿಂದ ಬ್ಲಡ್ ಬರ್ತಾ ಇದೆ. ಒಂದು ಸುಪೀರಿಯರ್ ವೆನಾ ಕೇವಾ ಅಂತ ಕಾಣ್ತಾ ಇದೆ ಇಲ್ಲಿ, ಇನ್ನೊಂದು ಇನ್ಫೀರಿಯರ್ ವೆನಾ ಕೇವಾ ಅಂತ ಇದೆ, ಸರಿಯಾ. ಸುಪೀರಿಯರ್ ಮತ್ತು ಇನ್ಫೀರಿಯರ್ ವೆನಾ ಕೇವಾ ಇವೆರಡು ಉಚ್ಛ. ಇದನ್ನು ಸುಪೀರಿಯರ್ ವೆನಾ ಕೇವಾನ ನಾವು ಉಚ್ಛ ಅಭಿಧಮನಿ, ಇನ್ಫೀರಿಯರ್ ವೆನಾ ಕೇವಾನ ನಾವು ನೀಚ ಅಭಿಧಮನಿ ಅಂತ ಕರಿತೀವಿ. ಓಕೆ, ಅಭಿಧಮನಿ ಅಂತಂದರೆ ಹಾರ್ಟ್ ಕಡೆಗೆ ಬ್ಲಡ್ಡನ್ನು ತೊಗೊಂಡು ಬರ್ತಾ ಇವೆ. ಉಚ್ಛ ಅಭಿಧಮನಿ ಅಪ್ಪರ್ ಬಾಡಿ ಪಾರ್ಟ್ ಅಂದರೆ ತೋಳು, ಎದೆ ಭಾಗ, ಕುತ್ತಿಗೆ ಮತ್ತು ನಮ್ಮ ತಲೆಯಿಂದ ಬ್ಲಡ್ಡನ್ನು ಹಾರ್ಟ್ ಕಡೆಗೆ ತೊಗೊಂಡು ಬಂದರೆ, ನೀಚ ಅಭಿಧಮನಿ ನಮ್ಮ ಕೆಳಗಡೆ ಬಾಡಿ ಪಾರ್ಟ್ ಹಾರ್ಟ್ ಏನು ಇದೆಯಲ್ಲ ಇದೆಯಲ್ಲಿ ಆ ಕಡೆಯಿಂದ ಕೆಳಗಡೆ ಅಂದರೆ ಹೊಟ್ಟೆ, ಬೆನ್ನು, ನಮ್ಮ ಸೊಂಟ, ಕಾಲು, ತೊಡೆ ಈ ಭಾಗದಿಂದ ಬ್ಲಡ್ಡನ್ನು ವಾಪಸ್ ಹಾರ್ಟ್ ಕಡೆಗೆ ತೊಗೊಂಡು ಬರುವಂಥದ್ದು. ಇದು ಇಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ, ಸರಿಯಾ. ಈಗ ನೋಡಿದರೆ ನಾವು ಇದು ಹಾರ್ಟ್ನ ಡಯಾಗ್ರಾಮ್ ಆಗಿತ್ತು. ಈಗ ನಾವು ಮುಂದುವರಿದ ಭಾಗವಾಗಿ ರಕ್ತನಾಳಗಳ ಬಗ್ಗೆ ನೋಡೋಣ. ಬ್ಲಡ್ ವೆಸಲ್ಸ್ನಲ್ಲಿ ರಕ್ತನಾಳಗಳಲ್ಲಿ 2 ವಿಧ ಅಂತ ಹೇಳಿದೆ. ಒಂದು ಅಭಿಧಮನಿ, ಅಪಧಮನಿ ಅಲ್ವಾ. ಅಪಧಮನಿ ಅಂತಂದರೆ ಬ್ಲಡ್ನ ಹಾರ್ಟ್ನಿಂದ ಹೊರಗಡೆ ತೊಗೊಂಡು ಹೋಗುವಂಥದ್ದು. ನಾನು ಆಗಲೇ ಹೇಳಿದೆ ಅಲ್ವಾ, ಮಹಾ ಅಪಧಮನಿ. ಪುಪ್ಪಸಕ ಅಭಿಧಮನಿ. ಅಪಧಮನಿ ಅಂತಂದರೆ ಹಾರ್ಟ್ನಿಂದ ಬ್ಲಡ್ನ ಹೊರಗಡೆ ತರುವಂಥದ್ದು. ಅಭಿಧಮನಿ ಅಂತಂದರೆ ಹಾರ್ಟ್ ಕಡೆಗೆ ಬ್ಲಡ್ಡನ್ನು ತೊಗೊಂಡು ಬರುವಂಥದ್ದು. ನಾನು ಹೇಳಿದೆ ಅಲ್ವಾ, ಉಚ್ಛ ಅಭಿಧಮನಿ, ನೀಚ ಅಭಿಧಮನಿ. ಹಾಗಾಗಿ ಇವು ಹಾರ್ಟ್ಗೆ ಕನೆಕ್ಟ್ ಆಗಿರುವಂಥದ್ದು ಅಲ್ಲದೆ ನಮ್ಮ ಇಡೀ ಬಾಡಿಯಲ್ಲಿ ಹಾರ್ಟ್ನಿಂದ ಬೇರೆ ಬೇರೆ ಭಾಗಕ್ಕೆ, ದೇಹದ ಬೇರೆ ಬೇರೆ ಭಾಗಕ್ಕೆ ಬ್ಲಡ್ಡನ್ನು ಸಾಗಿಸುವಂಥದ್ದು ಆರ್ಟ್ರೀಸ್ ಅಪಧಮನಿ. ಹಾಗೆ ಅಲ್ಲಿರುವಂಥ ಬೇರೆ ಬೇರೆ ಬಾಡಿ ಪಾರ್ಟ್ಗಳಿಂದ ಅಂದರೆ ಕೊನೆಯ ಸೆಲ್ ಸಹ ಏನಿರುತ್ತೆ ಅಲ್ಲಿಂದ ವಾಪಸ್ ಬ್ಲಡ್ಡನ್ನು ಹಾರ್ಟ್ ಕಡೆಗೆ ತೊಗೊಂಡು ಬರುವಂಥದ್ದು ಅಭಿಧಮನಿ ಆಗಿರುತ್ತೆ ಅಲ್ವಾ. ಈಗ ಇವುಗಳ ನಡುವಿನ ವ್ಯತ್ಯಾಸ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಅಂತಂದರೆ ವ್ಯತ್ಯಾಸ ಅಂತಂದರೆ ಇಷ್ಟೇ. ಈ ರೆಡ್ ಕಲರ್ ಏನು ಕಾಣ್ತಾ ಇದೆ ನಿಮ್ಮ ಎಡಗಡೆ, ಇದು ಆರ್ಟ್ರೀಸ್. ಇದನ್ನು ನಾವು ಅಪಧಮನಿ ಅಂತ ಕರಿತೀವಿ ಕನ್ನಡದಲ್ಲಿ. ಈಗ ನಿಮ್ಮ ಬಲಗಡೆ ಬ್ಲೂ ಕಲರ್ನಲ್ಲಿ ಏನು ಕಾಣ್ತಾ ಇದೆ, ಇದು ವೇನ್ಸ್, ಕನ್ನಡದಲ್ಲಿ ಅಭಿಧಮನಿ ಅಂತ ಕರಿತೀವಿ. ನಿಮ್ಮ ಸಿಲೆಬಸ್ಗೆ ಇರೋದು ಇವುಗಳ ನಡುವಿನ ವ್ಯತ್ಯಾಸ ಕೇಳ್ತಾ ಇದ್ದಾರೆ. ನೀವು ಚಿತ್ರದಲ್ಲಿ ಗಮನಿಸಬಹುದು, ಇವೆರಡನ್ನ ಅಡ್ಡ ಸೀಳಿಕೆ ಮಾಡಿದಾಗ ಇವುಗಳ ಥಿಕ್ನೆಸ್ ನೋಡಿ, ಇದು ನಡುವೆ ಇರುವಂಥ ಗ್ಯಾಪ್, ಇದು ಬ್ಲಡ್ ಸರ್ಕ್ಯುಲೇಟ್ ಆಗೋದಕ್ಕೆ ಅಲ್ವಾ. ಇವುಗಳ ವಾಲ್ ನೋಡಿ, ಗೋಡೆಗಳನ್ನು, ಕೆಂಪು ಕಲರ್ನ ಆರ್ಟ್ರಿ ಏನಿದೆ ಇದು ಥಿಕ್ ಆಗಿದೆ, ಬ್ಲೂ ಕಲರ್ನ ವೇನ್ ಏನಿದೆ ಇವುಗಳ ವಾಲ್ ಅಂದರೆ ಗೋಡೆ ಥಿನ್ನಾಗಿದೆ ಅಲ್ವಾ. ಇಲ್ಲಿ ಸೆಪ್ಟಮ್ ನಾವು ನೋಡ್ಬೋದು, ಸೆಪ್ಟಮ್ ಅಂದರೆ ವಾಲ್ವನ್ನು ನಾವು ನೋಡಬಹುದು. ವಾಲ್ವ್ ಅಂತಂದರೆ ರಕ್ತ ವಾಪಸ್ ಹಿಂದ್ಗಡೆ ಹೋಗಲ್ದೇ ಇರೋ ಹಾಗೆ ತಡೆಯೋದಕ್ಕೆ ಇರುವಂತಹ ರಚನೆ ವಾಲ್ವ್. ಓಕೆ, ವಾಲ್ವ್ಗಳು ಓನ್ಲಿ ವೇನ್ಗಳಲ್ಲಿ ಅಂದರೆ ಅಭಿಧಮನಿಗಳಲ್ಲಿ ಮಾತ್ರ ಇರ್ತವೆ. ಆರ್ಟ್ರಿಗಳಲ್ಲಿ ಅಂದರೆ ಅಪಧಮನಿಗಳಲ್ಲಿ ವಾಲ್ವ್ ಇರೋದಿಲ್ಲ. ಹಾಗೂ ವಾಲ್ ಆಫ್ ದ ಆರ್ಟ್ರಿ ಏನಿದೆ ಅದು ಥಿಕ್ಕಾಗಿರುತ್ತೆ, ವಾಲ್ ಆಫ್ ದ ವೇನ್ ಏನಿದೆ ಅದು ಥಿನ್ನಾಗಿರುತ್ತೆ. ಅವೆರಡನ್ನ ನಾವು ಕಂಪೇರ್ ಮಾಡಿದಾಗ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಕ್ಯಾಪಿಲರಿ. ಈ ಆರ್ಟ್ರಿ ಏನಿದೆ ಅಪಧಮನಿ ಹಾರ್ಟ್ನಿಂದ ಬ್ಲಡ್ಡನ್ನು ವಿವಿಧ ಭಾಗಗಳಿಗೆ ತಲುಪಿಸಿ ಅಲ್ವಾ, ಇಲ್ಲಿ ಮತ್ತೆ ವಾಪಸ್ ಆ ಬ್ಲಡ್ ವಾಪಸ್ ಬರುತ್ತೆ, ಅದೇ ಬ್ಲಡ್ಡೇ ವಾಪಸ್ ಬರುತ್ತೆ. ಸೊ ಅವೆಲ್ಲ ಕನೆಕ್ಟೆಡೇ ಇರ್ತವೆ.
ಇಲ್ಲಿ ಪೂರ್ತಿ ಸೂಕ್ಷ್ಮವಾಗಿ ಇರುವಂತಹ ರಕ್ತನಾಳಗಳಿಗೆ ನಾವು ಕ್ಯಾಪಿಲರಿ ಅಂತ ಕರಿತೀವಿ. ಇವು ಬೇರೆ. ರಕ್ತನಾಳಗಳಲ್ಲಿ 3 ವಿಧ, ಮುಖ್ಯವಾಗಿ ಇರುವಂಥದ್ದು 2 ಆಗಿರುತ್ತೆ. ಇವೆರಡನ್ನೂ ಕನೆಕ್ಟ್ ಮಾಡುವಂಥ ಪಾರ್ಟ್ ಕ್ಯಾಪಿಲರಿ ಆಗಿರುತ್ತೆ, ನೆನ್ಪಿಡಿ. ಓಕೆ, ಇಲ್ಲಿ ನಾವು ಹಾರ್ಟ್ ಬಗ್ಗೆ ನಾವು ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡೋದಾದರೆ, ಹಾರ್ಟ್ನ ಫಂಕ್ಷನ್ ಬಗ್ಗೆ ಸ್ಟಡಿ ಮಾಡೋದಾದರೆ ಹೇಳ್ತೀನಿ ಕೇಳಿ. ಈಗ ಹಾರ್ಟ್ನ ಕಾರ್ಯ ಏನು? ಹಾರ್ಟ್ನ ಕಾರ್ಯ ಏನಂತಂದರೆ ಬ್ಲಡ್ಡನ್ನು ಪಂಪ್ ಮಾಡೋದು. ಇದು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಅರ್ಥ ಆಗೋ ಹಾಗೆ ಹೇಳ್ತಾ ಇದ್ದೀನಿ. ಈಗ ನಾನು ಮಹಾ ಅಪಧಮನಿಯನ್ನು ಡ್ರಾ ಮಾಡ್ತಿದ್ದೀನಿ. ಇದು ಮಹಾ ಅಪಧಮನಿ. ಇದು ಎಡಗಡೆ ಕನೆಕ್ಟ್ ಆಗಿರುತ್ತೆ, ನೆನಪಿರಲಿ. ಇದೇನು ಗೊತ್ತಾ? ಇದು ಟಿ ಆಕಾರದಲ್ಲಿರುತ್ತಂತ ನಾನು ಆಗಲೇ ಹೇಳಿದೆ ಅಲ್ವಾ. ಇದು ಪುಪ್ಪಸಕ ಅಪಧಮನಿ, ಹಾರ್ಟ್ನಿಂದ ಹೊರಗಡೆ ಬ್ಲಡ್ ಒಯ್ಯುವಂಥವು ಇವೆರಡು ಅಪಧಮನಿಗಳು. ಇಲ್ಲಿ ಕೆಳಗಡೆ ಕಾಣುವಂಥದ್ದು ಸೆಪ್ಟಮ್. ಸೆಪ್ಟಮ್ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಗಳಲ್ಲಿ ನಾವು ಇದನ್ನು ಸೆಪ್ಟಮ್ ಅನ್ನೋದನ್ನೇ ಬಳಸ್ತಾ ಇದ್ದೀವಿ. ಸೆಪ್ಟಮ್ ಅಂದರೆ ಇವೆರಡು ಎಡಗಡೆ ಮತ್ತು ಬಲಗಡೆಯನ್ನು ಇದು ಡಿಫರೆನ್ಸ್ ಮಾಡ್ತಾ ಇದೆ, ಡಿವೈಡ್ ಮಾಡ್ತಾ ಇರುವಂಥದ್ದು ಸೆಪ್ಟಮ್. ಓಕೆ, ಸೆಪರೇಟ್ ಮಾಡುವಂಥದ್ದು ಸೆಪ್ಟಮ್. ನಮಗಿಲ್ಲಿ ಹೃತ್ಕರ್ಣವನ್ನು ಡ್ರಾ ಮಾಡ್ತೀವಿ ನಾವಿಲ್ಲಿ, ಸರಿಯಾ? ಇದು ಹೃತ್ಕರ್ಣ. ಇಲ್ಲಿ ನಮಗೆ ವಾಲ್ವ್ಗಳು ಸಿಗ್ತವೆ. ಏನಿದು? ವಾಲ್ವ್. ಓಕೆ, ಇದು ಏನಿದು ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ಇದನ್ನ ಕ್ಲೋಸ್ ಮಾಡಬೇಕು. ಇಷ್ಟು ಮಾಡೋಕ್ಕಂತೂ ಬರುತ್ತಂತ ನಿಮಗೆ, ಬರುತ್ತಲ್ವ ನಿಮಗೆ? ಇಲ್ಲಿ ಇದನ್ನ ಬಂದು ಹೀಗೆ ಇದನ್ನ ಕಂಪ್ಲೀಟ್ ಮಾಡು. ಇದು ಸೇರಿಸಿದ್ರೆ ಮುಗೀತು. ಓಕೆ, ಇದಕ್ಕೆ ಒಂದು ಕವರಿಂಗ್ ಬೇಕಲ್ವಾ? ಹಾರ್ಟ್ಗೆ ಕವರಿಂಗ್ ಇರುತ್ತೆ. ಕವರಿಂಗ್ ಅಂತಂದ್ರೆ ಹೀಗೆ ಇಷ್ಟು ಮಾಡಿದ್ರೆ ಮುಗೀತು. ಇಲ್ಲಿ ನಮಗೆ 2 ಪುಪ್ಪಸಕ ಅಭಿಧಮನಿಗಳು. ಓಕೆ, ನೆನಪಿದೆಯಲ್ವಾ? ನೀವು ಡಯಾಗ್ರಾಮ್ ಚೆನ್ನಾಗಿರ್ಬೇಕು, ಆರ್ಟಿಸ್ಟಿಕ್ ಆಗಿರ್ಬೇಕು ಅಂತ ಏನಿಲ್ಲಪ್ಪ, ಪಾರ್ಟ್ಗಳು ಕರೆಕ್ಟಾಗಿ ಬಂದರೆ ಸಾಕು, ಹೌದಲ್ವಾ? ಒಬ್ಬೊಬ್ರು ಡಯಾಗ್ರಾಮ್ ಚೆನ್ನಾಗಿ ತೆಗಿತೀರಿ, ಒಬ್ಬೊಬ್ರು ತೆಗಿಯೋಕ್ಕಾಗಲ್ಲ, ಸರಿಯಾ? ಇದು ಹಾರ್ಟ್ ಡಯಾಗ್ರಾಮ್. ಇಷ್ಟು ತೆಗೆದ್ರೆ ನಿಮಗೆ ಮಾರ್ಕ್ಸ್ ಕಟ್ಟಿಟ್ಟು ಬುತ್ತಿ, ಸರಿಯಾ? ಇದರಲ್ಲಿ ಡಯಾಗ್ರಾಮ್ ಒಂದೊಂದು ನೋಡೋಕೆ ಚೆನ್ನಾಗಿ ಕಾಣುತ್ತೆ, ಒಂದೊಂದು ಚೆನ್ನಾಗಿ ಕಾಣಲ್ಲ. ಬಟ್ ಪಾರ್ಟ್ಗಳು ನೀಟಾಗಿ ಕಾಣ್ತಾ ಇದೆ ನಿಮಗೆ. ಪಾರ್ಟ್ಗಳನ್ನ ನೀಟಾಗಿ ಕಾಣ್ತಾ ಇದೆ ಅಂತ ಹೇಳ್ತಿದ್ದೀನಿ. ಇದು ನೀಟಾಗಿ ಸಪ್ರೇಟ್ ಆಗಿ ಕಾಣ್ತಿದೆ, ಇದು ನೀಟಾಗಿ ಸಪ್ರೇಟ್ ಆಗಿ ಕಾಣ್ತಾ ಇದೆ. ನಾನು ತೆಗೆದಂಥ ಚಿತ್ರ ಏನಿದೆ ಇದು ಅಕ್ಯುರೇಟ್ ಆಗಿರುವಂಥದ್ದು. ನಿಮಗೆ ಇದನ್ನ ಎಕ್ಸಾಮ್ನಲ್ಲಿ ತೆಗೆದ್ರೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ, ನೋ ಡೌಟ್. ಓಕೆ.